ಎಕ್ಸಸೈಸ್ 5.1 ಫಸ್ಟ್ ಹೆಡ್ಡಿಂಗ್. ಇಲ್ಲಿ 5 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವು ಟ್ರೂನಾ ಇಲ್ಲ ಫಾಲ್ಸ್ ಅಂತ ಹೇಳ್ಬೇಕು. ಅದ್ರ ಜೊತೆಗೆ ನಾವು ರೀಸನ್ಸ್ ಕೂಡ ಹೇಳ್ಬೇಕು. ಓಕೆ, ಸೊ ನಾವೇನ್ ಮಾಡೋಣ, ಒನ್ ಬೈ ಒನ್ ನೋಡೋಣ. ಓಕೆ, ಈಗ ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಓನ್ಲಿ ಒನ್ ಲೈನ್ ಕ್ಯಾನ್ ಪಾಸ್ ಥ್ರೂ ಎ ಸಿಂಗಲ್ ಪಾಯಿಂಟ್. ಓಕೆ, ಈಗ ಒಂದು ಸಿಂಗಲ್ ಪಾಯಿಂಟ್ ಇದ್ರೆ ಓಕೆ ಎಷ್ಟು ಲೈನ್ ಪಾಸ್ ಮಾಡಬಹುದು ನೋಡ್ರಿ. ಒಂದು ಈ ತರ ಪಾಸ್ ಮಾಡಬಹುದು, ಇಲ್ಲ ಈ ತರ ಒಂದ್ ಲೈನ್ ಪಾಸ್ ಮಾಡಬಹುದು, ಇಲ್ಲ ಈ ತರ ಒಂದ್ ಲೈನ್ ಪಾಸ್ ಮಾಡಬಹುದು, ಇಲ್ಲ ಈ ತರ ಒಂದ್ ಲೈನ್ ಪಾಸ್ ಮಾಡಬಹುದು. ಇದೇ ತರ ನಾವು ಎಷ್ಟೊಂದು ಲೈನ್ಸ್ ಅಂದ್ರೆ ಇನ್ಫಿನೈಟ್ ಆಫ್ ನಂಬರ್ ಆಫ್ ಲೈನ್ಸ್ ಪಾಸ್ ಮಾಡಬಹುದು. ಸೊ ಈ ಸ್ಟೇಟ್ಮೆಂಟ್ ಏನು ಫಾಲ್ಸ್, ಯಾಕಂದ್ರೆ ಬರೇ ಒಂದ್ ಲೈನ್ ಅಲ್ಲ, ಇನ್ಫಿನೈಟ್ ಆಫ್ ನಂಬರ್ ಆಫ್ ಲೈನ್ಸ್ ನ ಪಾಸ್ ಮಾಡಬಹುದು ಒಂದ್ ಸಿಂಗಲ್ ಪಾಯಿಂಟ್ ಇಂದ. ಓಕೆ, ಈಗ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡೋಣ. ಓಕೆ, ಸೆಕೆಂಡ್ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ ನೋಡ್ರಿ. ದೇರ್ ಆರ್ ಇನ್ಫಿನೈಟ್ ನಂಬರ್ ಆಫ್ ಲೈನ್ಸ್ ವಿಚ್ ಪಾಸ್ ಥ್ರೂ ಟೂ ಡಿಸ್ಟಿಂಕ್ಟ್ ಪಾಯಿಂಟ್ಸ್. ಅಂದ್ರೆ ಎರಡು ಡಿಫ್ರೆಂಟ್ ಪಾಯಿಂಟ್ಸ್ ತಗೊಂಡ್ವಿ ಅನ್ಕೊಳ್ಳೋಣ. ಇವ್ ಎರಡು ಪಾಯಿಂಟ್ಸ್ ಇಂದ ಎಷ್ಟು ಲೈನ್ ಪಾಸ್ ಮಾಡ್ಬೋದು, ಒಂದೇ ಲೈನ್ ಪಾಸ್ ಮಾಡ್ಬೋದು. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಇನ್ಫಿನೈಟ್ ನಂಬರ್ ಆಫ್ ಲೈನ್ಸ್ ಕೊಟ್ಟಿದ್ದಾರೆ. ಸೊ ಅದು ಫಾಲ್ಸ್, ಯಾಕಂದ್ರೆ ಎರಡು ಪಾಯಿಂಟ್ ಮಧ್ಯ ಓನ್ಲಿ ಒನ್ ಲೈನ್ ಮಾತ್ರ ಪಾಸ್ ಮಾಡ್ಬೋದು. ಓಕೆ, ಈಗ ಥರ್ಡ್ ಸ್ಟೇಟ್ಮೆಂಟ್ ನೋಡೋಣ. ಈಗ ಥರ್ಡ್ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಎ ಟರ್ಮಿನೇಟೆಡ್ ಲೈನ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಇಂಡೆಫಿನೆಟ್ಲಿ ಆನ್ ಬೋತ್ ದ ಸೈಡ್ಸ್. ಓಕೆ, ಈಗ ನಾವೇನ್ ಮಾಡೋಣ, ಒಂದು ಟರ್ಮಿನೇಟೆಡ್ ಲೈನ್ ತಗೊಳೋಣ. ಓಕೆ, ಇದು ಟರ್ಮಿನೇಟೆಡ್ ಲೈನ್, ಇದು ಎ ಬಿ ಅನ್ಕೊಳ್ಳೋಣ. ಓಕೆ, ಸೊ ಟರ್ಮಿನೇಟೆಡ್ ಲೈನ್ ನಾವು ಓಕೆ ಹೆಂಗಾದ್ರೂ ಪ್ರೊಡ್ಯೂಸ್ ಮಾಡ್ಬೋದು. ಈ ಕಡೆ ಕೂಡ ಜಾಸ್ತಿ ಮಾಡ್ಬೋದು, ಈ ಕಡೆ ಕೂಡ ಪ್ರೊಡ್ಯೂಸ್ ಮಾಡ್ಬೋದು. ಸೊ ಅವ್ರು ಕೊಟ್ಟ ಸ್ಟೇಟ್ಮೆಂಟ್ ಟ್ರೂ. ಯಾಕೆ ಹೇಳ್ರಿ, ಎ ಟರ್ಮಿನೇಟೆಡ್ ಲೈನ್ ಕ್ಯಾನ್ ಬಿ ಪ್ರೊಡ್ಯೂಸ್ ಇಂಡೆಫಿನೆಟ್ಲಿ ಆನ್ ಬೋತ್ ದ ಸೈಡ್. ಸೊ ಇದ್ರ ಆನ್ಸರ್ ಏನು, ಟ್ರೂ. ಓಕೆ, ಒಂದ್ ಲೈನ್ ಇದ್ದಾಗ ಅದನ್ನ ಎರಡೂ ಕಡೆ ನಾನು ಎಕ್ಸ್ಟೆಂಡ್ ಮಾಡ್ಬೋದು, ಅಂದ್ರೆ ಪ್ರೊಡ್ಯೂಸ್ ಮಾಡ್ಬೋದು. ಓಕೆ, ಸೊ ಆನ್ಸರ್ ಬಂದ್ಬಿಟ್ಟು ಟ್ರೂ. ನೆಕ್ಸ್ಟ್, ಈಗ ಫೋರ್ತ್ ನೋಡ್ರಿ. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಇಫ್ ಟೂ ಸರ್ಕಲ್ಸ್ ಆರ್ ಈಕ್ವಲ್ ದೆನ್ ದೇರ್ ರೇಡಿಯೇ ಆರ್. ಓಕೆ, ನಾನೇನ್ ಮಾಡ್ತೀನಿ, ಇವಾಗ ಎರಡು ಸರ್ಕಲ್ ತಗೊಂತೀನಿ. ಓಕೆ, ಒಂದು, ಇನ್ನೊಂದು ಇಲ್ಲಿ ಗ್ರೀನ್ ಕಲರ್ ಇಂದ ಒಂದು ಸರ್ಕಲ್ ತಗೊಂತೀನಿ. ಓಕೆ, ಈಗ ಇವರಿಬ್ರು ಈಕ್ವಲ್ ಇದ್ರೆ ಏನಾಗುತ್ತೆ, ಇವರಿಬ್ರು ಈ ಸರ್ಕಲ್ ಈಕ್ವಲ್ ಇದ್ರೆ ಅವಾಗ ಏನಾಗುತ್ತೆ, ಈ ಸರ್ಕಲ್ ನ, ಈ ಸೆಕೆಂಡ್ ಸರ್ಕಲ್ ನ ಇದ್ರ ಮೇಲೆ ಕುಂದಿರಿದ್ರೆ ಕರೆಕ್ಟ್ ಫಿಟ್ ಆಗುತ್ತೆ. ಹೌದಾ? ಸೊ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗುತ್ತೆ. ಎರಡು ಸರ್ಕಲ್ ಈಕ್ವಲ್ ಇದ್ದಾಗ ಏನೋ ಒಂದು ಸರ್ಕಲ್ ಮೇಲೆ ಇನ್ನೊಂದು ಸರ್ಕಲ್ ನೀಟಾಗಿ ಇಟ್ಕೊಳುತ್ತೆ. ಅವಾಗ ಏನಾಗುತ್ತೆ, ಇಬ್ಬರು ಸೆಂಟರ್ ಕೋಇನ್ಸಿಡೆಂಟ್ ಆಗುತ್ತೆ. ಸೆಂಟರ್ ಸೇಮ್ ಆದಾಗ ರೇಡಿಯಸ್ ಕೂಡ ಏನಾಗುತ್ತೆ, ಸೇಮ್ ಆಗುತ್ತೆ. ಇಬ್ಬರು ರೇಡಿಯಸ್ ಕೂಡ ಸೇಮ್ ಇರುತ್ತೆ. ಸೊ ಅವ್ರು ಕೊಟ್ಟರ ಸ್ಟೇಟ್ಮೆಂಟ್ ಏನು, ಇಫ್ ಟೂ ಸರ್ಕಲ್ಸ್ ಆರ್ ಈಕ್ವಲ್ ದೆನ್ ದೇರ್ ರೇಡಿಯಾ ಆರ್ ಈಕ್ವಲ್. ಸೊ ರೇಡಿಯಸ್ ಸೇಮ್ ಇರುತ್ತಾನೆ. ಸೊ ಆನ್ಸರ್ ಬಂದ್ಬಿಟ್ಟೇನು, ಟ್ರೂ. ಬಿಕಾಸ್ ರೀಸನ್ ಏನ್ ಬರೀಬೇಕು, ಇಫ್ ಟೂ ಸರ್ಕಲ್ಸ್ ಆರ್ ಈಕ್ವಲ್ ದೆನ್ ದೇರ್ ಸೆಂಟರ್ ಅಂಡ್ ಸರ್ಕಂಫರೆನ್ಸ್ ವಿಲ್ ಕೋಇನ್ಸೈಡ್ ಅಂಡ್ ಹೆನ್ಸ್ ದ ರೇಡಿಯಸ್ ವಿಲ್ ಆಲ್ಸೋ ಬಿ ಈಕ್ವಲ್. ಸರ್ಕಂಫರೆನ್ಸ್ ಅಂದ್ರೆ ನಥಿಂಗ್ ಬಟ್ ಏನು, ಬೌಂಡ್ರಿ. ಓಕೆ, ಬೌಂಡ್ರಿ ಅನ್ಬೋದು, ಇಲ್ಲಾಂದ್ರೆ ನಥಿಂಗ್ ಬಟ್ ಪೆರಿಮೀಟರ್ ಅನ್ಬೋದು. ಓಕೆ, ಈ ಔಟ್ ಸೈಡ್ ಬೌಂಡ್ರಿ ಏನೈತಲ್ಲ, ಓಕೆ ಎರಡು ಓವರ್ಲ್ಯಾಪ್ ಆಗುತ್ತೆ. ಓಕೆ, ಸರ್ಕಂಫರೆನ್ಸ್ ಇಬ್ಬರದು ಈಕ್ವಲ್ ಆಗುತ್ತೆ, ಸೆಂಟರ್ ಕೂಡ ಈಕ್ವಲ್ ಆಗುತ್ತೆ. ಅವಾಗ ರೇಡಿಯಸ್ ಏನಾಗುತ್ತೆ, ಅದು ಕೂಡ ಈಕ್ವಲ್ ಇರುತ್ತೆ. ಸೊ ಆನ್ಸರ್ ಬಂದ್ಬಿಟ್ಟು ಏನಿದ್ರ ಸ್ಟೇಟ್ಮೆಂಟ್ ಟ್ರೂ. ಓಕೆ, ನೆಕ್ಸ್ಟ್, ಈಗ ಫಿಫ್ತ್ ನೋಡ್ರಿ. ಏನ್ ಕೊಟ್ಟಿದ್ದಾನೆ, ಇನ್ ಫಿಗರ್ 5.9. ಓಕೆ, ಅವನೇ ಡಯಾಗ್ರಾಮ್ ಕೊಟ್ಟಿದ್ದಾನೆ. ಎ ಬಿ ಇಸ್ ಈಕ್ವಲ್ ಟು ಪಿ ಕ್ಯೂ, ಪಿ ಕ್ಯೂ ಇಸ್ ಈಕ್ವಲ್ ಟು ಎಕ್ಸ್ ವೈ, ಎ ಬಿ ಇಸ್ ಈಕ್ವಲ್ ಟು ಎಕ್ಸ್ ವೈ. ಓಕೆ, ಸೊ ಈಗ ನಾವ್ ಏನ್ ಬರೆಯೋಣ, ಎರಡ್ ಲೈನ್, ಈಗ ಮೂರ್ ಲೈನ್ ಸಪರೇಟ್ ಆಗಿ ಬರೀತೀನಿ ಇಲ್ಲಿ. ಓಕೆ, ಸೊ ದಟ್ ನಿಮಗೆ ನೀಟಾಗಿ ಅರ್ಥ ಆಗ್ಲಿ ಅಂತ ಹೇಳ್ಬಿಟ್ಟು, ಇದು ಎ ಬಿ. ಓಕೆ, ಇನ್ನೊಂದು ಇದು ಪಿ ಕ್ಯೂ, ಇದು ಎಕ್ಸ್ ವೈ. ಓಕೆ, ಫಸ್ಟ್ ಏನ್ ಕೊಟ್ಟಿದ್ರು, ಎ ಬಿ ಇಸ್ ಈಕ್ವಲ್ ಟು ಪಿ ಕ್ಯೂ. ಸೊ ನಾನು ಎ ಬಿ 3 ಸೆಂಟಿಮೀಟರ್ ತಗೊಂಡ್ರೆ ಪಿ ಕ್ಯೂ ಕೂಡ 3 ಸೆಂಟಿಮೀಟರ್ ಇರುತ್ತೆ. ಆಮೇಲೆ ಏನ್ ಕೊಟ್ಟಿದ್ದಾರೆ, ಪಿ ಕ್ಯೂ ಇಸ್ ಈಕ್ವಲ್ ಟು ಎಕ್ಸ್ ವೈ. ಪಿ ಕ್ಯೂ 3 ಅಂದ್ರೆ ಎಕ್ಸ್ ವೈ ಕೂಡ ಏನಂತೆ, 3 ಅಂತೆ. ಅವಾಗ ಅವರು ಎ ಬಿ ಇಸ್ ಈಕ್ವಲ್ ಟು ಎಕ್ಸ್ ವೈ ಬರಿಬೋದಾ ಅಂತ ಕೇಳ್ತಾ ಇದಾರೆ. ಈಗ ನೀವೇ ನೋಡ್ರಿ, ಎ ಬಿ ಎಷ್ಟು, 3 ಸೆಂಟಿಮೀಟರ್, ಎಕ್ಸ್ ವೈ ಕೂಡ 3 ಸೆಂಟಿಮೀಟರ್. ಸೊ ಅವಾಗ ನಾವು ಆಟೋಮೆಟಿಕ್ ಏನ್ ಬರಿಬಹುದು, ಎ ಬಿ ಇಸ್ ಈಕ್ವಲ್ ಟು ಎಕ್ಸ್ ವೈ ಅಂತ ಬರಿಬಹುದು. ಸೊ ಅದಕ್ಕೆ ಇದು ಟ್ರೂ. ಬಿಕಾಸ್ ಅಕಾರ್ಡಿಂಗ್ ಟು ಯೂಕ್ಲಿಡ್ಸ್ ಫಸ್ಟ್ ಆಕ್ಸಿಯಮ್ ಏನ್ ಹೇಳುತ್ತೆ, ಥಿಂಗ್ಸ್ ವಿಚ್ ಆರ್ ಈಕ್ವಲ್ ಟು ದ ಸೇಮ್ ಥಿಂಗ್ ಆರ್ ಈಕ್ವಲ್ ಟು ಒನ್ ಅನದರ್. ಈಗ ನೀವು ನೋಡಿದ್ರೆ ಎ ಬಿ ಬಂದ್ಬಿಟ್ಟು ಪಿ ಕ್ಯೂಗೆ ಈಕ್ವಲ್ ಐತೆ, ಎ ಬಿ ಬಂದ್ಬಿಟ್ಟು ಪಿ ಕ್ಯೂಗೆ ಈಕ್ವಲ್ ಐತೆ, ಎಕ್ಸ್ ವೈ ಬಂದ್ಬಿಟ್ಟು ಎಕ್ಸ್ ವೈ ಕೂಡ ಪಿ ಕ್ಯೂಗೆ ಈಕ್ವಲ್ ಐತೆ.
ಇವರಿಬ್ರು ಒನ್ ಥಿಂಗ್ ಈಕ್ವಲ್ ಇದ್ರೆ ಅವಾಗ ಇವರಿಬ್ರು ಕೂಡ ಆಟೋಮೆಟಿಕ್ ಏನಂತಾರೆ, ಇವರಿಬ್ರು ಕೂಡ ಈಕ್ವಲ್ ಆಗ್ತಾರೆ. ಸೊ ಆನ್ಸರ್ ಬಂದ್ಬಿಟ್ಟು ಟ್ರೂ. ಓಕೆ, ಈಗ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ನನ್ನ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ರಿ, ಅದ್ರ ಜೊತೆಗೆ ಜಾಯಿನ್ ಆಗ್ರಿ. ಮೆಂಬರ್ಶಿಪ್ ನ ಜಾಯಿನ್ ಆದ್ರೆ ನಿಮಗೆ ಬಹಳ ಅಡ್ವಾಂಟೇಜಸ್ ಇರುತ್ತೆ, ಎಕ್ಸಾಮ್ ಟೈಮ್ ಅಲ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಆಮೇಲೆ ನನ್ನ ಚಾನೆಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ನಿಮ್ ಫ್ರೆಂಡ್ಸಿಗೆಲ್ಲ ಹೆಲ್ಪ್ ಆಗುತ್ತೆ. ಆಮೇಲೆ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಯೂಕ್ಲಿಡ್ ಜಾಮೆಟ್ರಿ ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಓಕೆ, ಆಮೇಲೆ ಏನಾದ್ರೂ ಡೌಟ್ ಇದ್ರೆ, ಓಕೆ, ಇಲ್ಲಾಂದ್ರೆ ಏನಾದ್ರೂ ಅಪ್ಡೇಟ್ ಬೇಕಿದ್ರೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ಬಿಟ್ಟು ಓಕೆ ನೀವು ಎನ್ಕ್ವೈರಿ ಮಾಡ್ಕೋಬಹುದು. ಓಕೆ, ಸೊ ದಟ್ ಅವ್ರು ನಿಮ್ಗೆ ಈಸಿಯಾಗಿ ಹೆಲ್ಪ್ ಆಗುತ್ತೆ.